ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ನಟ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಆಲ್ರೆಡಿ 164 ಸ್ಟೇಟ್ಮೆಂಟ್ ಕೂಡ ದಾಖಲಿಸಿದ್ದಾರೆ. ಯಾಕೆಂದರೆ ಅವತ್ತೊಂದು ದಿನ ಸ್ಟೋನಿ ಬ್ರೂಕ್ಸ್ನಲ್ಲಿ ನನ್ನನ್ನು ಊಟಕ್ಕೆ ದರ್ಶನ್ ಕರೆದಿದ್ರು, ನಾನು ಊಟಕ್ಕೆ ಹೋಗಿದ್ದೆ ಅಂತ ಚಿಕ್ಕಣ್ಣ ಹೇಳಿದರು. ಅವ್ರನ್ನ ಕರೆಸಿ ವಿಚಾರಣೆ ಕೂಡ ಮಾಡಿದರು. ಚಿಕ್ಕಣ್ಣ ಅವರನ್ನು ಸುಮಾರು 4-5 ಗಂಟೆಗಳ ಕಾಲ ಅವ್ರನ್ನ ವಿಚಾರಣೆ ಮಾಡಿದ್ರು. ಈಗ ಚಿಕ್ಕಣ್ಣ ಅವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರಂತೆ. ಕೋರ್ಟ್ ಕಟಕಟೆಗೆ ಬಂದು ಉತ್ತರವನ್ನು ಕೊಡಬೇಕಾಗತ್ತೆ. ಅವತ್ತೊಂದು ದಿನ ಸ್ಟೋನಿ ಬ್ರೂಕ್ಸ್ನಲ್ಲಿ ಯಾರ್ಯಾರಿದ್ರು, ಊಟ ಮಾಡಬೇಕಾದ್ರೆ ಯಾರು ಬಂದು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಸ್ಟೋನಿ ಬ್ರೂಕ್ಸಲ್ಲಿ ಏನೇನು ನಡೀತು, ಇದಕ್ಕೆ ಸಾಕ್ಷಿಯಾಗಿ ಚಿಕ್ಕಣ್ಣ ಅವ್ರನ್ನ ಪರಿಗಣಿಸಿರೋದಾ ಹೇಗೆ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಚಿಕ್ಕಣ್ಣ ಅವರು ಈ ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಆರೋಪಿಗಳ ಜೊತೆಯಲ್ಲಿದ್ರು. ಯಾಕಂದ್ರೆ ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು ಮತ್ತು ದರ್ಶನ್ ಇರ್ಬೋದು, ಈ 3 ಜನ ಆರೋಪಿಗಳ ಜೊತೆಯಲ್ಲಿದ್ರು. ಜೊತೆಯಲ್ಲಿದ್ದ ಸಂದರ್ಭದಲ್ಲಿ 1:30 ಪವನ್ ಒಂದು ಮಾಹಿತಿಯನ್ನ ತಂದು ದರ್ಶನ್ ಅವ್ರಿಗೆ ಮತ್ತು ಪ್ರದೋಷ್ ಇಬ್ರಿಗೂ ಮಾಹಿತಿನ ಕೊಡ್ತಾನೆ. ಮಾಹಿತಿನ ಕೊಟ್ಟ ಬಳಿಕ ಅದಾದ ಬಳಿಕ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿತ್ತು, ಗ್ಯಾಂಗ್ ಅಲ್ಲಿಂದ ಹೊರಡುವಂಥದ್ದು. ಸ್ಟೋನಿ ಬ್ರೂಕ್ನ ಪಬ್ ಏನಿತ್ತು, ಪಬ್ನಿಂದ ಹೊರಡುವಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಇದ್ರು ಮತ್ತು ಯಾರು ಬಂದು ನಿಮ್ಗೆ ಅಂದ್ರೆ ದರ್ಶನ್ ಅವ್ರಿಗೆ ಹೇಳಿಕೆಯನ್ನ ಕೊಟ್ಟರು, ಅದಾದ ನಂತರ ಅವ್ರು ಎಲ್ಲಿಂದ ಎದ್ದು ಹೋದ್ರು, ಏನೋ ಅನ್ನೋದ್ರ ಬಗ್ಗೆ, ಎಷ್ಟು ಸಂದರ್ಭದಲ್ಲಿ, ಎಷ್ಟು ಗಂಟೆ ಸಮಯದಲ್ಲಿ ಎದ್ದು ಹೋದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಈಗಾಗಲೇ ಪೊಲೀಸರು ಮಾಡಿದ್ರು. ಆದ್ರೆ ಅದನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸುವಂತ ಪ್ರಯತ್ನಗಳು ಆಗಿತ್ತು. ಈಗ 164 ಅಡಿಯಲ್ಲಿ ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೂಡ ದಾಖಲನ್ನ ಮಾಡಿ ಏನ ಅವರ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸ್ತಾ ಹೋಗ್ತಾರೆ. ಯಾಕಂದ್ರೆ ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಒಬ್ರು ಐ ವಿಟ್ನೆಸ್ ಅವರು ಎಷ್ಟೊತ್ತಿಗೆ ಎದ್ದೋದ್ರು ಮತ್ತು ಅವರ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.